ಕಾಂಗ್ರೆಸ್ ನಾಯಕರು ಮೇಡಮ್ ಸೋನಿಯಾ ಕೈಯಲ್ಲಿದೆ ಅಂತಿದ್ರು, ಆದರೆ ಇದೀಗ ಮೇಡಮ್ ಪ್ರಿಯಾಂಕಾ ಕೈಯಲ್ಲಿದೆ ಕರ್ನಾಟಕದ ರಾಜಕಾರಣದ ಲೆಕ್ಕಾಚಾರ. ಹೌದು, ಕಾಂಗ್ರೆಸ್ನ ಸಂಸದೆ, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಪುತ್ರಿ, ಮುಂದಿನ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ಲೆಕ್ಕಾಚಾರದಲ್ಲಿ ಮಧ್ಯಪ್ರವೇಶ ಸಾಧ್ಯತೆ ಇದೆ. ಮಧ್ಯಪ್ರವೇಶ ಮಾಡಿ ಅನ್ನೋ ಕೂಗು ಕೇಳ್ತಾ ಇದೆ. ಕಾರಣ ಇಷ್ಟೇ, ಈ ಅಧಿಕಾರ ಹಂಚಿಕೆಯ ಸೂತ್ರ ಆಗಬೇಕಾದ್ರೆ ಪ್ರಿಯಾಂಕಾ ಗಾಂಧಿಯವರು ಇದ್ದರು. ಹಾಗಾಗಿ ಅವತ್ತು ಆಡಿದ ಮಾತಿನಂತೆ, ಅವತ್ತು ನನ್ನನ್ನು ಕನ್ವಿನ್ಸ್ ಮಾಡಿದಂತೆ, 2.5 ವರ್ಷ ನೀವು 2 ವರ್ಷ ನಾನು ಅಂತ ಹೇಳಿದಂತೆ ನೀವು ಅದನ್ನು ಪುನರುಚ್ಚಾರ ಮಾಡಿ ಹೇಳಿ ಅಂತ ಪ್ರಿಯಾಂಕಾ ಗಾಂಧಿ ಮುಂದೆ ಒತ್ತಡವನ್ನು, ಬೇಡಿಕೆಯನ್ನು DK ಶಿವಕುಮಾರ್ ಇಟ್ಟಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಮುಂದೆ ರಾಜಕೀಯ ಇನ್ನೊಂದು 20-25 ವರ್ಷ ಮಾಡಬೇಕು, ಸಾಧ್ಯ ಆದರೆ ಅವರ ಅಜ್ಜಿ ರೀತಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷಿ. ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಮುಂದೆ ಪವರ್ಫುಲ್ ಹುದ್ದೆಗಳನ್ನು ಅಲಂಕರಿಸಬೇಕಾದರೆ DK ಶಿವಕುಮಾರ್ ಇನ್ನೂ 10-15 ವರ್ಷ ರಾಜಕಾರಣ ಮಾಡೋ ವ್ಯಕ್ತಿ. DK ಶಿವಕುಮಾರ್ ಥರದವರು ಬೇಕಾಗ್ತಾರೆ, ಅವಶ್ಯಕತೆ ಇದೆ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು DK ಶಿವಕುಮಾರ್, ಪ್ರಿಯಾಂಕಾ ಗಾಂಧಿ ಮೇಡಮ್ ಪ್ಲೀಸ್ ಅವತ್ತೇನಾಯಿತು ನೀವೇ ಹೇಳಿ ಅನ್ನೋ ರೀತಿಯ ಮಾತುಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ರಾಜಕೀಯ ರಿಟೈರ್ಮೆಂಟ್ ಹಂತದಲ್ಲಿದ್ದಾರೆ. ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಅಂತ ಆಯ್ಕೆ ಬಂದಾಗ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವರ ಆಯ್ಕೆ DK ಶಿವಕುಮಾರ್ ಅಲ್ಲದೆ ಮತ್ತೇನೂ ಇಲ್ಲ ಅಂತ. ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಈ ಗಟ್ಟಿ ರಾಜಕಾರಣ BJPಲಿ ಏನಿದೆಯಲ್ಲ, ಅವರ ವಿರುದ್ಧ ಹೋರಾಡಬೇಕಾದ್ರೆ ಅದೇ ಶೈಲಿ ರಾಜಕಾರಣ ಮಾಡೋ DK ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಅನಿವಾರ್ಯ. 15 ವರ್ಷ ಆಗುತ್ತೆ ಟರ್ಮ್ ಮೋದಿ ಅವ್ರದ್ದು ಮುಗಿದ್ರೆ. 15 ವರ್ಷ ಕಾಂಗ್ರೆಸ್ಗೆ ಕೇಂದ್ರದಲ್ಲಿ ಅಧಿಕಾರ ಇಲ್ಲ. ಆದರೆ ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಏನಾರು ಆಗಬೇಕು ಅಂತಂದರೆ DK ಶಿವಕುಮಾರ್ ಟೈಪ್ ಲೀಡರ್ಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಮುಂದೆ ಹಿಂದೆ ಆದಂಥ ಮಾತುಕತೆಗಳನ್ನು ನೀವು ಹೇಳಿ ಅವತ್ತೇನಾಯಿತು ಅನ್ನೋ ಬೇಡಿಕೆ, ಒತ್ತಾಯ DK ಶಿವಕುಮಾರ್ ಅವರದು. ಸೊ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡ್ಬೇಕು. ಇವತ್ತು ಭೇಟಿ ಮಾಡಿದ್ದಾರೆ, ಬಟ್ ಸಿದ್ದರಾಮಯ್ಯನವರು ಭೇಟಿ ಮಾಡುವ ಗೋಜಿಗೆ ಹೋಗ್ತಿಲ್ಲ ಅಂತಿದೆ. ಈಗಾಗಲೇ ಭೇಟಿ ಮಾಡಿಬಿಟ್ಟಿದ್ದಾರೆ DK ಶಿವಕುಮಾರ್, ಆದರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅನ್ನೋ ಒಂದು ಮಾತಿದೆ. ಮತ್ತು ಇವರೇ ಕೇಳಿಲ್ಲ ಅಂತಲೂ ಕೂಡ ಇದೆ. ಇನ್ನೇನು ಕೇಳೋದೇನಿದೆ, ಹೋದರೆ ಬಿಡಪ್ಪ ಅಂತಾರೆ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಅಧಿಕಾರ ಹಂಚಿಕೆಯ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಚರ್ಚೆ ಜೋರಾಗಿದೆ. ಬಟ್ ಮೇಡಮ್ ಪ್ರಿಯಾಂಕಾ ಏನು ಮಾಡ್ತಾರೆ? ಅವ್ರ ಮುಂದೆ ಅಂದು ಆಗಿದ್ದೇನು, ಆದದ್ದು ನಿಜವೇ ಆದರೆ ಬದಲಾವಣೆ ಗ್ಯಾರಂಟಿ. ಸೊ ಈ ದಿಸೆಯಲ್ಲಿ DK ಟೀಮ್ ಫುಲ್ ಹ್ಯಾಪಿ, ಖುಷಿ. ಬಟ್ ಏನಾಗುತ್ತೆ ಕಾದು ನೋಡಬೇಕು. ಯಾಕಂದರೆ ಸಾಮಾನ್ಯ ಏನಲ್ಲ ಸಿದ್ದರಾಮಯ್ಯನವರು, ಅವ್ರಿಗೆ ಆದಂಥ ರಾಜಕೀಯ ಶಕ್ತಿ ಇದೆ, ಚಾಣಕ್ಯತೆ ಇದೆ. ಸೊ ಹೀಗಾಗಿ ಎಲ್ಲವೂ ಕೂಡ ಮುಂದಿನ ದಿನಗಳು, ಕ್ಷಣಗಳು ಕಾಂಗ್ರೆಸ್ಸಲ್ಲಿ ಮಹತ್ವದ ಗಳಿಗೆ ಆಗೋದ್ರಲ್ಲಿ ಡೌಟೇ ಇಲ್ಲ. ವೀಕ್ಷಕರೇ, ನಿಮ್ಮ ಪ್ರಕಾರ ಪ್ರಿಯಾಂಕಾ ಅವರ ಆಯ್ಕೆ ಯಾರಾಗಿರ್ತಾರೆ? DK ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.